ಸ್ನೇಹ ಎಂತಹದೊಂದು ಕಟ್ಟಡವೆಂದರೆ ಅದು ವಿಶ್ವಾಸವೆಂಬ ಅಡಿಪಾಯದ ಮೇಲೆ ನಿಂತಿರುತ್ತದೆ. ಅದು ನದಿಯ ದಡಗಳನ್ನು ಜೋಡಿಸುವ ಸೇತುವೆಯಂತಿದ್ದು ಆ ದಡ ಸ್ತ್ರೀಯೋ ಪುರುಷನೋ ಎಂಬ ಮಾನದಂಡ ಹೊಂದಿರುವುದಿಲ್ಲ. ವಾಟ್ಸಾಪ್ನಲ್ಲಿ ಬಂದ ಸಂದೇಶವೊಂದನ್ನು ಪ್ರೇರಣಾ ತನ್ನ ಗಂಡನಿಗೆ ಎತ್ತರದ ಧ್ವನಿಯಲ್ಲಿ ಓದಿ ಹೇಳಿದ್ಲು. ಒಬ್ಬ ಸ್ತ್ರೀ ಹಾಗೂ ಪುರುಷ ಎಂದಿಗೂ ಪರಸ್ಪರ ಸ್ನೇಹಿತರಾಗುವುದಿಲ್ಲ. ಅದು ಕೇವಲ ತನ್ನ ಕಾಮನೆಯನ್ನು ಸಜ್ಜನಿಕೆಯ ಮುಖವಾಡವನ್ನು ಹಾಕಿಸುವ ಕೆಟ್ಟ ಮಾನಸಿಕತೆಯ ಹೊರತು ಬೇರೇನೂ ಅಲ್ಲ ಎಂದು ಸೋಮಶೇಖರ್ ಎಂದಿನಂತೆ ಹೇಳುತ್ತಾ ತನ್ನ ಸಿಡಿಮಿಡಿತನ ಹೊರಹಾಕಿದ. ಪ್ರೇರಣಾಳ ಮುಖ ಇಳಿದು ಹೋಯಿತು. ಅವಳು ಫೋನ್ ಚಾರ್ಜಿಗೆ ಹಾಕಿ ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದ್ಲು. ಪ್ರೇರಣಾ ಹಾಗೂ ಸೋಮಶೇಖರ್ನ ಮದುವೆಯಾಗಿ 5 ವರ್ಷಗಳೇ ಆಗಿದ್ದವು. ಅವರ ನಡುವೆ ದೈಹಿಕ ಅಂತರ ಮೊದಲ ರಾತ್ರಿಯೇ ಕೊನೆಗೊಂಡಿತ್ತು. ಆದರೆ ಹೃದಯದ ನಡುವಿನ ಅಂತರ ಈವರೆಗೂ ಸ್ಪಷ್ಟವಾಗಿ ನಿರ್ಧಾರವಾಗಿರಲಿಲ್ಲ. ಅಂದಹಾಗೆ ಇಬ್ಬರ ನಡುವೆ ಅಷ್ಟೇನೂ ಮತಭೇದ ಇರಲಿಲ್ಲ. ಆದರೆ ಸ್ತ್ರೀ ಪುರುಷ ನಡುವಿನ ಸಂಬಂಧದ ಕುರಿತಂತೆ ಸೋಮಶೇಖರನ ವಿಚಾರಗಳು ಈಗಲೂ ಪುರಾತನ ಯುಗದ್ದಾಗಿದ್ದವು. ಪ್ರೇರಣಾ ಸ್ತ್ರೀ ಪುರುಷರ ಬಗೆಗೆ ಏನಾದರೂ ಹೇಳಲು ಹೋದರೆ ಸೋಮಶೇಖರ್ ಅದೇ ರೀತಿಯಲ್ಲಿ ಕೆಂಡಮಂಡಲನಾಗ್ತಾ ಇದ್ದ. ಇಬ್ಬರು ಬೇರೆ ಬೇರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಬೆಳಿಗ್ಗೆ ಹೊತ್ತು ಇಬ್ಬರಿಗೂ ಧಾವಂತದ ಸಮಯ ಆಗಿರ್ತಿತ್ತು. ಮನೆಗೆ ಮರಳುವ ಹೊತ್ತಿಗೆ ಇಬ್ಬರಿಗೂ ರಾತ್ರಿಯಾಗಿರುತ್ತಿತ್ತು. ವಾರಾಂತ್ಯದಲ್ಲಿ ಇಬ್ಬರಿಗೂ ರಜೆಯೇನೋ ದೊರಕುತ್ತಿತ್ತು. ಆದರೆ ವಾರವಿಡೀ ಉಳಿದ ಕೆಲಸಗಾಗಿ ಆ 2 ದಿನಗಳು ಕಳೆದು ಹೋಗ್ತಾ ಇದ್ದವು. ಸೋಮಶೇಖರನಿಗೆ ಅಷ್ಟೇನು ಕಷ್ಟಕರ ಎನಿಸ್ತಾ ಇರಲಿಲ್ಲ. ಯಾಕಂದರೆ ಅವನು ಮೊದಲಿನಿಂದಲೇ ಅಂತರ್ಮುಖಿ ಸ್ವಭಾವದವನಾಗಿದ್ದ. ಆದರೆ ಮಾತುಗಳ ಅಭಾವದಿಂದ ಪ್ರೇರಣಾ ತನ್ನ ಮನದ ಸಿಕ್ಕುಗಳನ್ನು ಬಿಡಿಸಿಕೊಳ್ಳಲು ಚಡಪಡಿಸ್ತಾ ಇದ್ಲು. ಪ್ರೇರಣಾಳಿಗೆ ತನ್ನ ಹೃದಯಕ್ಕೆ ಹತ್ತಿರವಾಗುವಂತಹ ಸ್ನೇಹಿತನ ಅಗತ್ಯವಿತ್ತು. ಅಂತಹ ಸ್ನೇಹಿತನ ಎದುರು ಅವಳು ತನ್ನ ಪ್ರತಿಯೊಂದು ರಹಸ್ಯವನ್ನು ಹಂಚಿಕೊಳ್ಳಬೇಕೆಂದು ಅಪೇಕ್ಷಿಸ್ತಾ ಇದ್ಲು. ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲೂ ಆ ವ್ಯಕ್ತಿಯಿಂದ ಸಲಹೆ ಪಡೆಯಬಹುದು. ಖುಷಿಯ ಕ್ಷಣಗಳಲ್ಲಿ ಅವನೊಂದಿಗೆ ನಗು ನಗುತ್ತಾ ಕಾಲ ಕಳೆಯಬಹುದು. ದುಃಖದ ಸಂದರ್ಭದಲ್ಲಿ ಅವನ ಹೆಗಲಿಗೆ ಒರಗಿ ದುಃಖ ಮರೆಯಬೇಕು ಎಂಬುದು ಅವಳ ಮನದಿಚ್ಛೆಯಾಗಿತ್ತು. ಅಂತಹ ಸ್ನೇಹಿತನೊಬ್ಬನ ಕಲ್ಪನೆಯನ್ನು ಪ್ರೇರಣಾ ಸೋಮಶೇಖರ್ ಜೊತೆಗೆ ಹಂಚಿಕೊಂಡಾಗ ಅವನು ಕೆಂಡಮಂಡಲನಾಗ್ತಾ ಇದ್ದ. ಗಂಡ ಇದ್ದಾನಲ್ಲ, ಸುಖದುಃಖದಲ್ಲಿ ಜೊತೆ ನಿಭಾಯಿಸಲು. ಅದಕ್ಕಾಗಿ ಪ್ರತ್ಯೇಕ ಪುರುಷನ ಅಗತ್ಯವೇನಿದೆ? ಸ್ನೇಹಿತ ಅಂದರೆ ಪುರುಷನೇ ಯಾಕಾಗಿರಬೇಕು? ಮಹಿಳೆ ಯಾಕಾಗಿರಬಾರ್ದು? ಅಮ್ಮ ಅಥವಾ ಅಕ್ಕ ತಂಗಿಗಿಂತ ಒಳ್ಳೆಯ ಸ್ನೇಹಿತೆ ಬೇರೆಯರು ಇರಲು ಸಾಧ್ಯ ಎಂದು ಹೇಳುತ್ತಾ ಅವಳನ್ನು ಸುಮ್ಮನಾಗಿಸಿ ಬಿಡುತ್ತಿದ್ದ. ಗಂಡ ಎಂದೂ ಸ್ನೇಹಿತನಾಗುವುದಿಲ್ಲ. ಯಾಕಂದರೆ ಅವನ ಪ್ರೀತಿಯಲ್ಲಿ ಹಕ್ಕಿನ ಭಾವನೆ ಇರುತ್ತೆ. ಹೆಂಡತಿಯ ಕುರಿತಂತೆ ಆಧಿಪತ್ಯದ ಭಾವನೆ ಇರುತ್ತೆ. ಮಹಿಳೆಯರಲ್ಲಿ ಸ್ವಾಭಾವಿಕವಾಗಿ ಅಸೂಯೆಯ ಭಾವನೆ ಇದ್ದೇ ಇರುತ್ತೆ. ಅಮ್ಮ ಸೋದರಿಯೇ ಆಗಿದ್ದರೂ ಸರಿ. ಇನ್ನು ಅಮ್ಮನ ಬಗ್ಗೆ ಹೇಳಬೇಕೆಂದರೆ ಅವರ ಮಾತುಗಳು ಯಾವಾಗಲೂ ನೈತಿಕತೆಯ ಹೂಡಿಕೆಯಿಂದ ಆವೃತವಾಗಿರುತ್ತದೆ. ಅವರು ಹೃದಯದ್ದಲ್ಲ, ಮನಸ್ಸಿನ ಮಾತುಗಳನ್ನಷ್ಟೇ ಆಡುತ್ತಾರೆ. ನನಗೆಂಥ ಸ್ನೇಹಿತ ಬೇಕೆಂದರೆ ಅವನ ಬಂಧನದಲ್ಲೂ ಸ್ವಾತಂತ್ರ್ಯದ ಅನುಭವ ಉಂಟಾಗಬೇಕು. ಪ್ರೇರಣಾ ಅದೆಷ್ಟೋ ಹೇಳಿದ್ರೂ ಸೋಮಶೇಖರ್ ತಿಳಿಸಿ ಹೇಳಲು ಸಾಧ್ಯವಾಗ್ತಾ ಇರಲಿಲ್ಲ. ಯಾವುದೇ ಒಬ್ಬ ಮಹಿಳೆಗೆ ಪುರುಷ ಸ್ನೇಹಿತ ದೈಹಿಕ ಅಗತ್ಯಗಳಿಗಲ್ಲ, ಭಾವನಾತ್ಮಕ ಅಗತ್ಯವಾಗಿರುತ್ತಾನೆ. ಇದೇ ದಿನಗಳಲ್ಲಿ ರವಿ ಪ್ರೇರಣಾಳ ಜೀವನದಲ್ಲಿ ಪ್ರವೇಶ ಮಾಡಿದ. ಮಾರ್ಕೆಟಿಂಗ್ ಭಾಗದಲ್ಲಿ ಜಾಯಿನ್ ಮಾಡಿದ ರವಿ ಎಷ್ಟು ಆಕರ್ಷಕ ವ್ಯಕ್ತಿ ಹೊಂದಿದ್ದನೋ ಅವನ ವರ್ತನೆ ಕೂಡ ಅಷ್ಟೇ ಒಳ್ಳೆಯದಾಗಿರ್ತಿತ್ತು. ಅವನದು ಹಸನ್ಮುಖಿ ಸ್ವಭಾವ. ಅವನನ್ನು ನೋಡಿ ಪ್ರೇರಣಾಗೆ ಏನು ಅನಿಸ್ತಾ ಇದ್ದೆಂದರೆ ತನ್ನ ಕಣ್ಣುಗಳ ನೋಟ ಹಾಗೂ ಮುಗುಳ್ನಗೆಯಿಂದಲೇ ಅರ್ಧ ಸಂವಾದ ಮಾಡಬಹುದು ಎನಿಸ್ತಾ ಇತ್ತು. ರವಿ ಕ್ರಮೇಣ ಇಡೀ ಆಫೀಸಿನ ಅಚ್ಚುಮೆಚ್ಚಿನ ವ್ಯಕ್ತಿಯಾಗ್ಬಿಟ್ಟಿದ್ದ. ಅವನು ಪ್ರೇರಣಾಳ ಹೃದಯದ ಮುಚ್ಚಿದ ಬಾಗಿಲನ್ನು ಯಾವಾಗ ತಟ್ಟಿದ್ನೋ ಗೊತ್ತೇ ಆಗಲಿಲ್ಲ. ರವಿಯ ಆ ನಡತೆಯ ಬಗ್ಗೆ ಆಶ್ಚರ್ಯವಾಗಿತ್ತು. ಸೋಮಶೇಖರನ ಸ್ವಭಾವದ ಬಗ್ಗೆ ಚೆನ್ನಾಗಿ ಪರಿಚಿತಳಾಗಿದ್ದ ಪ್ರೇರಣಾ ರವಿಗಾಗಿ ತನ್ನ ಹೃದಯದ ಬಾಗಿಲನ್ನು ಗಟ್ಟಿಯಾಗಿ ಮುಚ್ಕೊಂಡಿದ್ಲು. ಆದರೆ ರವಿಯನ್ನು ಬಾಗಿಲಲ್ಲೇ ತಡೆಯಲು ಅವನೇನು ಹಣವಾಗಿರಲಿಲ್ಲ. ಅವನು ಒಂಥರ ಸುವಾಸನೆಯಾಗಿದ್ದ. ಸುವಾಸನೆಯನ್ನು ಯಾರಾದರೂ ತಡೆಯಲು ಆಗುತ್ತದೆಯೇ? ಅಂತಹ ಸ್ತ್ರೀ ಪುರುಷರ ನಡುವಿನ ಸ್ನೇಹ ಸಂಬಂಧ ಇಬ್ಬರಲ್ಲೂ ಶುರುವಾಯಿತು. ಆ ಸಂಬಂಧಕ್ಕೆ ತನ್ನ ಮನಸ್ಸು ಒಗ್ಗದಂತೆ ನೋಡಿಕೊಳ್ಳಲು ಪ್ರೇರಣಾ ಅದೆಷ್ಟೋ ಸಲ ಪ್ರಯತ್ನಿಸಿದ್ಲು. ಅವನ ಕೋಮಲ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಅವಳು ಅದೆಷ್ಟೋ ಸಲ ಪತಿಯ ಟೀಕೆ ಟಿಪ್ಪಣಿಗಳಿಂದ ತನ್ನನ್ನು ತಾನು ಜರ್ಜರಿತಳಾಗಿಸಿಕೊಂಡಿದ್ದಳು. ಪ್ರೇರಣಾ ತನ್ನ ಜೀವನವೆಂಬ ಪುಸ್ತಕದ ಎಂದೂ ಓದದ ಪುಟಗಳನ್ನು ಓದತೊಡಗಿದ್ಲು. ಅದೆಷ್ಟೋ ಸುಂದರವಾಗಿದ್ದವು. ಆ ಮುಚ್ಚಿದ ಪುಟಗಳು ಕಾಮನ ಬಿಲ್ಲಿನ ರಂಗುಗಳಲ್ಲಿ ಮಿಂದು ಬಂದಂಥವು.
ಸುವಾಸನೆ ಬೀರುವಂಥವು, ರೆಕ್ಕೆಗಳಂತೆ ಹಗುರವಾದಂಥವು, ಸೂರ್ಯನ ಕಿರಣಗಳಂತೆ ಹೊಳಪುಳ್ಳ, ಮಂಜುಗಡ್ಡೆಯಂತೆ ತಂಪು, ಕಲ್ಲು ಸಕ್ಕರೆಯಂತೆ ಮಧುರ. ರವಿಯ ಜೊತೆಗಿದ್ದಾಗ ತಂದೆಯಂತಹ ವಾತ್ಸಲ್ಯ, ತಾಯಿಯಂತಹ ಮಮತೆ, ಅಣ್ಣನಂತಹ ಪ್ರೀತಿ, ಅಕ್ಕನಂತಹ ಸ್ನೇಹ, ಹೀಗೆ ಪ್ರೀತಿಯ ಎಲ್ಲ ಭಾಗಗಳು ಅವನಲ್ಲಿ ಮಿತವಾಗಿದ್ದವು. ಅವನಲ್ಲಿ ಇಲ್ಲದ್ದು ಏನೆಂದರೆ ಹಕ್ಕಿನ ಭಾವನೆ ಹಾಗೂ ಆಧಿಪತ್ಯದ ಭಾವನೆ. ಪ್ರೇರಣಾ ರವಿಯ ಅಡಿಕ್ಟ್ ಆಗತೊಡಗಿದ್ಲು. ಅವನೊಂದಿಗೆ ಮಾತನಾಡದೆ ಅವಳ ದಿನ ಆರಂಭವಾಗುತ್ತಲೇ ಇರಲಿಲ್ಲ. ಪ್ರತಿಯೊಂದು ಕೆಲಸಕ್ಕಾಗಿ ರವಿಯ ಸಲಹೆ ತೆಗೆದುಕೊಳ್ಳುವುದು ಅವಳಿಗೆ ಅತ್ಯಗತ್ಯ ಎನಿಸುತ್ತಿತ್ತು. ಈಗ ಅವಳು ರವಿಯ ಜೊತೆಗೆ ಕ್ರೀಡೆಯಿಂದ ಹಿಡಿದು ಸಿನಿಮಾದ ತನಕ, ಸಾಮಾಜಿಕ ವಿಷಯಗಳಿಂದ ಹಿಡಿದು ರಾಜಕೀಯ ವಿಷಯ ಹಾಗೂ ವೈಯಕ್ತಿಕ ವಿಷಯಗಳಿಂದ ಹಿಡಿದು ಸಾರ್ವಜನಿಕ ವಿಷಯಗಳ ತನಕ ಏನೆಲ್ಲ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುತ್ತಿದ್ಲು. ಅವರಿಬ್ಬರ ನಡುವೆ ಸ್ತ್ರೀ ಪುರುಷರಾಗಿರುವ ಭೇದವೇ ಕಂಡು ಬರ್ತಾ ಇರಲಿಲ್ಲ. ಅವರಿಬ್ಬರು ವ್ಯಕ್ತಿಗಳ ಹಾಗೂ ಪವಿತ್ರ ಸಂಬಂಧ ನಿಭಾಯಿಸುತ್ತಿದ್ದರು. ಅವರಿಬ್ಬರು ಫೋನಿನಲ್ಲಿದ್ದಾಗ ನಿಮಿಷಗಳು ಹೇಗೆ ಗಂಟೆಗಳಲ್ಲಿ ಬದಲಾಗುತ್ತಿದ್ದವೋ ಗೊತ್ತೇ ಆಗುತ್ತಿರಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲೂ ಇಬ್ಬರ ನಡುವೆ ಸಂತೋಷಗಳು ನಿರಂತರವಾಗಿ ವಿನಿಮಯವಾಗುತ್ತಿತ್ತು. ಆದರೆ ಇಬ್ಬರು ಮರ್ಯಾದೆಯ ಉಲ್ಲಂಘನೆ ಮಾಡ್ತಾ ಇರಲಿಲ್ಲ. ಅವರ ಸಂದೇಶಗಳಲ್ಲಿ ಅಥವಾ ಮಾತುಕತೆಯಲ್ಲಿ ಅಶ್ಲೀಲತೆ ಒಂದಷ್ಟು ಕಂಡು ಬರ್ತಾ ಇರಲಿಲ್ಲ. ಅವರಿಬ್ಬರ ನಡುವಿನ ಸ್ನೇಹ ಇಬ್ಬರು ವ್ಯಕ್ತಿಗಳ ನಡುವೆ ಇದ್ದಂತಿತ್ತು. ಆದರೆ ಸೋಮಶೇಖರನ ಸ್ವಭಾವವನ್ನು ಪ್ರೇರಣಾ ಹೇಗೆ ತಾನೇ ಮರೆಯಲು ಸಾಧ್ಯ? ಒಬ್ಬ ವ್ಯಕ್ತಿ ಸಭ್ಯನಾಗಲು ತನ್ನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಆದರೆ ತನ್ನ ಮೂಲ ಸ್ವಭಾವ ಬದಲಾಯಿಸಿಕೊಳ್ಳುವುದು ಅಸಾಧ್ಯ. ಸೋಮಶೇಖರ್ ಬಗ್ಗೆ ಯೋಚಿಸುತ್ತಾ ರವಿಯ ಸ್ನೇಹವನ್ನು ತಾನೆಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎಂಬ ಆತಂಕ ಅವಳನ್ನು ಕಾಡುತ್ತಿತ್ತು. ಹೀಗಾಗಿ ಅವಳು ರವಿಯ ಜೊತೆಗಿನ ಸ್ನೇಹವನ್ನು ಗಂಡನಿಂದ ಬಚ್ಚಿಟ್ಟಿದ್ದಳು. ರಾತ್ರಿ ಬಹಳ ಹೊತ್ತಿನ ತನಕ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿದ ಪ್ರೇರಣಾಳ ಕಣ್ಣುಗಳು ಬೆಳಿಗ್ಗೆ ಬೇಗ ತೆರೆದುಕೊಳ್ಳಲಿಲ್ಲ. ಅವಳು ಬೇಗ ಬೇಗ ಚಾ ತಿಂಡಿ ಮುಗಿಸಿ ಇಬ್ಬರಿಗೂ ಡಬ್ಬಿ ಪ್ಯಾಕ್ ಮಾಡಿ ಸ್ನಾನಕ್ಕೆ ತೆರಳಿದ್ಲು. ನಂತರ ಆತುರಾತುರದಿಂದ ತಿಂಡಿ ತಿಂದು ಬ್ಯಾಗನ್ನು ಹೆಗಲಿಗೇರಿಸಿದಳು. ಇವತ್ತು ಬಹಳ ತಡವಾಯ್ತಲ್ಲ ಎಂದು ತನಗೆ ತಾನೇ ಬೈದುಕೊಳ್ಳುತ್ತಾ ಸೋಮಶೇಖರನಿಗೆ ಬಾಯಿ ಹೇಳಿ ಮನೆಯಿಂದ ಹೊರಗೆ ಹೆಜ್ಜೆ ಹಾಕಿದ್ಲು. ಸೋಮಶೇಖರ್ ಸ್ವಲ್ಪ ಹೊತ್ತಿನ ಬಳಿಕ ಆಫೀಸಿಗೆ ಹೋಗಲಿದ್ದ. ಹೀಗಾಗಿ ಅವನು ನಿರಾಳವಾಗಿ ಕುಳಿತು ತಿಂಡಿ ತಿನ್ನುತ್ತಿದ್ದ. ಕಾರ್ನರ್ನಲ್ಲಿಯೇ ಆಟೋ ಸಿಕ್ಕಿದ್ದರಿಂದ ಅವಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಆಟೋ ಡ್ರೈವರ್, ಸ್ವಲ್ಪ ಫಾಸ್ಟ್ ಹೋಗಪ್ಪ, ಇಲ್ಲದಿದ್ದರೆ ನನ್ನ ಟ್ರೈನ್ ಮಿಸ್ ಆಗುತ್ತೆ. ನನಗಿವತ್ತು ಪ್ರೆಸೆಂಟೇಷನ್ ಕೊಡಬೇಕು. ಸಕಾಲಕ್ಕೆ ಆಫೀಸ್ಗೆ ಹೋಗದೇ ಇದ್ದರೆ ಬಾಸ್ ಬಹಳ ಸಿಟ್ಟಾಗುತ್ತಾರೆ ಎಂದಳು. ಪ್ರೇರಣಾ ಆಟೋದವನಿಗೆ ಹೇಳ್ತಾ ಇದ್ಲೋ ಅಥವಾ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ಲೋ ಗೊತ್ತಿಲ್ಲ. ಆದರೆ ಅವಳ ಗೊಣಗುವಿಕೆಯನ್ನು ಕೇಳಿಸಿಕೊಂಡ ಆಟೋದವನು ತನ್ನ ವೇಗ ಹೆಚ್ಚಿಸಿಕೊಂಡ. ಮೆಟ್ರೋ ಸ್ಟೇಷನ್ ತಲುಪುತ್ತಿದ್ದಂತೆಯೇ ಅವಳಿಗೆ ಟ್ರೈನ್ ಸಿಕ್ಕಿತು. ಜೊತೆಗೆ ಸೀಟು ಕೂಡ. ನಿರಾಳವಾಗಿ ಕುಳಿತುಕೊಳ್ಳುತ್ತಿದ್ದಂತೆಯೇ ಅವಳಿಗೆ ರವಿಯ ನೆನಪಾಯಿತು. ಅವಳು ಮುಗುಳ್ನಗುತ್ತಾ ಮೊಬೈಲ್ ಫೋನ್ ಕೈಗೆತ್ತಿಕೊಳ್ಳಲೆಂದು ಪರ್ಸಿಗೆ ಕೈ ಹಾಕಿದ್ಲು. ಆದರೆ ಅಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ. ಅವಳು ಮತ್ತೆ ಮತ್ತೆ ಪರ್ಸ್ ಹುಡುಕಿ ನೋಡಿದ್ಲು. ಆದರೆ ಅದು ಅದರಲ್ಲಿ ಇಟ್ಟಿದ್ರೆ ತಾನೇ ಸಿಗೋದು. ಛೇ, ಇದೇನಾಗಿ ಹೋಯಿತು? ನಾನು ಮೊಬೈಲ್ ಚಾರ್ಜರ್ಗೆ ಹಾಕಿದ್ದೆ, ಹಾಗೆಯೇ ಬಿಟ್ಟು ಬಂದೆ. ಇಷ್ಟು ದೊಡ್ಡ ತಪ್ಪನ್ನು ನಾನು ಹೇಗೆ ಎಸಗಲು ಸಾಧ್ಯ ಎಂದು ಯೋಚಿಸಿ ಅವಳ ಮುಖದ ಮೇಲಿನ ಉತ್ಸಾಹವೇ ಕುಗ್ಗಿ ಹೋಯಿತು. ಈಗ ನಾನೇನು ಮಾಡಲಿ? ಒಂದು ವೇಳೆ ಸೋಮಶೇಖರ್ ಕುತೂಹಲದಿಂದ ನನ್ನ ಫೋನ್ ಚೆಕ್ ಮಾಡಿದ್ರೇನು ಮಾಡುವುದು? ರವಿ ಕಳುಹಿಸಿದ ಸಂದೇಶಗಳನ್ನು ಪರಿಶೀಲಿಸಿದ್ರೆ ಏನ್ ಗತಿ? ಸೋಮಶೇಖರ್ ತನ್ನ ಮೊಬೈಲನ್ನು ಅವಶ್ಯಕವಾಗಿ ಚೆಕ್ ಮಾಡಿಯೇ ಮಾಡ್ತಾರೆ. ತನ್ನ ಮೊಬೈಲ್ ಸ್ಕ್ರೀನನ್ನು ಅನ್ಲಾಕ್ ಮಾಡುವುದನ್ನು ಕೂಡ ಅವನಿಗೆ ಹೇಳಿದ್ಲು. ಅದನ್ನು ಹೇಳದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಈಗ ಅವಳಿಗೆ ಅನಿಸತೊಡಗಿತು. ಏನು ಮಾಡಲಿ ಈಗ? ಮನೆಗೆ ವಾಪಸ್ ಹೋಗಿ ಫೋನ್ ತೆಗೆದುಕೊಂಡು ಬರಲಾ? ಆದರೆ ಗಂಡ ಈವರೆಗೆ ತನ್ನ ಫೋನ್ ನೋಡಿಯೇ ನೋಡಿರ್ತಾನೆ. ಒಂದು ವೇಳೆ ಅವರು ರವಿಯ ಸಂದೇಶಗಳನ್ನು ಓದಿದ್ದರೆ ಅವರನ್ನು ತಾನು ಎದುರಿಸುವುದು ಹೇಗೆ? ಪ್ರೇರಣಾಳಿಗೆ ಏನನ್ನು ನಿರ್ಧರಿಸಲು ಆಗುತ್ತಿರಲಿಲ್ಲ. ಅವಳು ಸೋತು ಬರಲಿರುವ ಸ್ಥಿತಿಯನ್ನು ಕಾಲದ ವಶಕ್ಕೆ ಒಪ್ಪಿಸಿ ತನ್ನನ್ನು ತಾನು ಎದುರಿಸಲು ಮಾನಸಿಕವಾಗಿ ಸನ್ನದ್ಧಗೊಳಿಸತೊಡಗಿದ್ಲು. ರವಿ ಟೂರಿಗೆ ಹೋಗಿದ್ದಾನೆ. ಅವಶ್ಯಕವಾಗಿ ತನಗೆ ಕಾಲ್ ಮಾಡ್ತಾನೆ. ಆಫೀಸ್ಗೆ ಹೋಗ್ತಾ ಇದ್ದಂತೆ ಲ್ಯಾಂಡ್ಲೈನಿಂದ ರವಿಗೆ ಕಾಲ್ ಮಾಡಿ ಮೊಬೈಲ್ ಮರೆತು ಬಂದಿದ್ದು ಅದಕ್ಕೆ ಕಾಲ್ ಮಾಡಬೇಡ ಎಂದು ಹೇಳಬೇಕು. ಪ್ರೇರಣಾಳ ಮೆದುಳು ಬಹಳ ವೇಗವಾಗಿ ಯೋಚಿಸ್ತಾ ಇತ್ತು. ಈಗ ಏನಾಗುತ್ತೋ ಅದನ್ನು ಎದುರಿಸಬೇಕು. ಒಂದು ವೇಳೆ ತನ್ನ ಖಾಸಗಿತನವನ್ನು ಗೌರವಿಸುತ್ತಾ ತನ್ನ ಮೊಬೈಲ್ ಚೆಕ್ ಮಾಡದೇ ಇದ್ದರೆ ಆಗ ಯಾವುದೇ ಟೆನ್ಷನ್ ಇಲ್ಲ. ಒಂದು ವೇಳೆ ಅವರು ಮೊಬೈಲ್ ಚೆಕ್ ಮಾಡಿದರೆ ರವಿಯ ಬಗ್ಗೆ ಕೇಳಿದರೆ ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು. ರವಿಯ ಜೊತೆಗಿನ ಸ್ನೇಹವನ್ನು ತಾನು ಒಪ್ಪಿಕೊಂಡೇ ಒಪ್ಕೋತೀನಿ. ಪರಿಣಾಮ ಏನೇ ಆಗಲಿ ತಾನು ರವಿಯ ಸ್ನೇಹವನ್ನು ಮನಸ್ಸಿನಲ್ಲಿಯೇ ನಿರ್ಧರಿಸಿಬಿಟ್ಟಿದ್ಲು. ಈಗ ಅವಳ ಮನಸ್ಸು ಹಗುರವಾದಂತೆ ಭಾಸವಾಗ್ತಾ ಇತ್ತು.
ಅವಳು ಅದೆಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ಬಂದಿದ್ದರೂ ಮನೆಯ ಒಳಗೆ ಆವರಿಸಿಕೊಂಡಿದ್ದ ಕತ್ತಲು ಅವಳ ಧೈರ್ಯವನ್ನು ಕುಸಿಯುವಂತೆ ಮಾಡಿತು. ಅವಳಿಗೆ ಯಾವುದರ ಭಯವಿತ್ತೋ ಅದೇ ಆಯಿತು. ಇದೆಲ್ಲ ಎಷ್ಟು ದಿನಗಳಿಂದ ನಡೀತಾ ಇದೆ. ಆ ನಿಕೃಷ್ಟ ವ್ಯಕ್ತಿಗೆ ಇಂತಹ ವೈಯಕ್ತಿಕ ಸಂದೇಶ ಕಳುಹಿಸಲು ಅದೇನ್ ಧೈರ್ಯ? ನೀನೇ ಅವನಿಗೆ ಹೀಗೆ ಕಳುಹಿಸಲು ಪ್ರೇರೇಪಿಸಿರಬೇಕು. ನಮ್ಮದೇ ವಸ್ತು ನಕಲಿಯಾಗಿರುವಾಗ ನಾವು ಬೇರೆಯವರ ಮೇಲೆ ಆರೋಪ ಹೊರಿಸಿ ಏನು ಪ್ರಯೋಜನ? ಸೋಮಶೇಖರನ ಧ್ವನಿಯಲ್ಲಿ ಕೋಪ, ನಿರಾಶೆ, ಅಸೂಹೆ ಎಲ್ಲವೂ ಸೇರ್ಕೊಂಡಿದ್ದವು. ನೀವು ಬೆರಳು ಮಾಡಿ ತೋರಿಸುವಂತೆ ನಮ್ಮಿಬ್ಬರ ನಡುವೆ ಅಂತಹ ಸಂಬಂಧವೇನೂ ಇಲ್ಲ. ರವಿ ನನ್ನ ಸ್ನೇಹಿತ. ಸ್ನೇಹದ ಮಾನದಂಡಗಳು ನಿಮಗೆಲ್ಲಿ ಗೊತ್ತಾಗಬೇಕು ಎಂದು ಹೇಳುವುದರ ಮೂಲಕ ವಾದ ವಿವಾದಕ್ಕೆ ಅಂತ್ಯ ಹಾಡುವ ದೃಷ್ಟಿಯಿಂದ ಹೇಳಿದ್ಲು. ಆದರೆ ಇಷ್ಟೊಂದು ದೊಡ್ಡ ವಿಷಯ ಅಷ್ಟು ಸುಲಭದಲ್ಲಿ ಹೇಗೆ ಮುಗಿಯಲು ಸಾಧ್ಯ? ಪ್ರೇರಣಾಳ ಒಪ್ಪಿಗೆಯ ಮಾತುಗಳು ಬೆಂಕಿಗೆ ತುಪ್ಪ ಸುರಿದಂತೆ ಆಗಿಬಿಟ್ಟಿತ್ತು. ಸೋಮಶೇಖರನ ಪುರುಷ ಮನಸ್ಸಿನ ಅಹಮ್ಮನ್ನು ಕೆಣಕಿತು. ಅವನು ನಿರಂತರವಾಗಿ ಕಹಿ ಕಕ್ಕತೊಡಗಿದ. ಪ್ರೇರಣಾ ಅದನ್ನು ತನ್ನ ಅಂತರಂಗದಲ್ಲಿ ಸೇರಿಸಿಕೊಳ್ಳತೊಡಗಿದ್ದಳು. ಇಬ್ಬರ ನಡುವೆ ಒಂದು ರೀತಿಯ ಶೂನ್ಯ ವಾತಾವರಣ ಪಸರಿಸಿತು. ಆ ರಾತ್ರಿ ಅಡುಗೆ ಮಾಡಲು ಆಗಲಿಲ್ಲ. ಆ ಘಟನೆ ಬಳಿಕ ಸೋಮಶೇಖರ್ ತನ್ನ ವರ್ತನೆಯ ಬಗ್ಗೆ ಕ್ಷಮೆ ಯಾಚಿಸಿದ. ಆದರೆ ಪ್ರೇರಣಾ ತನ್ನಷ್ಟಕ್ಕೆ ತಾನು ಸೀಮಿತಗೊಂಡ್ಳು. ಅವಳು ಮನೆಯಲ್ಲಿ ಎಷ್ಟು ಹೊತ್ತು ಇರ್ತಾ ಇದ್ಲೋ ಒಂದು ಯಂತ್ರದಂತೆ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ಲು. ಊಟ ತಿಂಡಿಯ ಬಗೆಗೆ ಆಗಿರಬಹುದು, ಸುತ್ತಾಡುವುದೇ ಆಗಿರಬಹುದು, ಯಾರನ್ನೇ ಭೇಟಿಯಾಗಿರಬಹುದು. ಅಷ್ಟೇ ಯಾಕೆ, ಹಾಸಿಗೆಯಲ್ಲೂ ಅವಳು ತನ್ನಿಚ್ಛೆಯನ್ನು ಹೇಳ್ಕೊಳ್ತಾ ಇರಲಿಲ್ಲ. ಯಾವುದೇ ಮಾತಿಗೂ ಪ್ರತಿವಾದ ಕೂಡ ಮಾಡ್ತಾ ಇರಲಿಲ್ಲ. ತನ್ನ ಕರ್ತವ್ಯವನ್ನಷ್ಟೇ ನಿಭಾಯಿಸ್ತಾ ಇದ್ಲು. ಪ್ರತಿದಿನ ಅವಳು ಮನೆಯಿಂದ ಆಫೀಸ್ಗೆ ಹೇಗೆ ಹೋಗ್ತಾ ಇದ್ಲು ಅಂದರೆ ಯಾವುದೋ ಒಂದು ಪಕ್ಷಿ ಪಂಜರದಿಂದ ಮುಕ್ತಿ ಪಡೆದು ಮುಕ್ತ ಅವಕಾಶದಲ್ಲಿ ವಿಹರಿಸಿದಂತೆ. ಸಂಜೆ ಮನೆಗೆ ವಾಪಸ್ ಆಗ್ತಾ ಇದ್ದಂತೆ ಆಮೆಯ ಹಾಗೆ ತನ್ನೊಳಗೆ ತಾನೇ ಸೀಮಿತಳಾಗಿ ಬಿಡ್ತಾ ಇದ್ಲು. ಸೋಮಶೇಖರ್ ಜೊತೆಗಿನ ಸಂಬಂಧದಲ್ಲಿ ಮೊದಲಿನ ಉತ್ಸಾಹ ಇಲ್ಲದಿರುವುದರಿಂದ ಪ್ರೇರಣಾಳ ಮನಸ್ಸಿನಲ್ಲಿ ಗೊಂದಲ, ಕಳವಳ, ಬೇಗುದಿ ಹೆಚ್ಚಾಗುತ್ತಾ ಹೋಯಿತು. ಅವಳ ಅಂತರಂಗದಲ್ಲಿ ಅದೆಷ್ಟು ಅಲ್ಲೋಲ ಕಲ್ಲೋಲ ಉಂಟಾಗಿತ್ತೆಂದರೆ ಅದನ್ನು ಅವಳು ಯಾರ ಮುಂದಾದರೂ ಹೇಳಿಕೊಳ್ಳಬೇಕೆನಿಸುತ್ತಿತ್ತು. ಅವಳು ಇದನ್ನೆಲ್ಲ ರವಿಯ ಜೊತೆಗೆ ಹಂಚ್ಕೋಬೇಕು ಎಂದುಕೊಂಡಿದ್ಲು. ಆದರೆ ರವಿ ಊರಲ್ಲಿಯೇ ಇರಲಿಲ್ಲ. ಅವಳು ರವಿಯ ವಿವಶತೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ಲು. ಅವನಿಗೂ ತನ್ನದೇ ಆದ ಜೀವನ, ತನ್ನದೇ ಆದ ಆದ್ಯತೆಗಳು ಇದ್ದವು. ಆದರೆ ಹೃದಯದ ಮಾತನ್ನು ಕೇಳಿಸಿಕೊಳ್ಳುವವರಾರು? ಅವಳಿಗಂತೂ ಯಾವಾಗಲೂ ಒಬ್ಬ ಸಂಗಾತಿ, ಅದರಲ್ಲೂ ಯಾವುದೇ ಷರತ್ತು ಹಾಕದ ವ್ಯಕ್ತಿ ಬೇಕಿತ್ತು. ಅವಳು ಅದೆಷ್ಟೋ ಸಲ ಸೋಮಶೇಖರ್ ಕಡೆ ಕೈಯೊಡ್ಡುತ್ತಿದ್ದಳು. ಆದರೆ ಅವನು ಸ್ವಾಭಿಮಾನದ ಕಾಲುಗಳಲ್ಲಿ ಕೊಳ ಹಾಕಿಬಿಡುತ್ತಿದ್ದ. ರವಿ ಹಾಗೂ ಸೋಮಶೇಖರ್ ನಡುವಿನ ಉಯ್ಯಾಲೆಯಲ್ಲಿ ಪ್ರೇರಣಾಳ ನಿರಾಶೆ ಖಿನ್ನತೆಯತ್ತ ಸಾಗುತ್ತಿತ್ತು. ರಾತ್ರಿ ಬಹಳ ಹೊತ್ತಿನ ತನಕ ಎಚ್ಚರದಿಂದಿದ್ದ ಪ್ರೇರಣಾ ಇಂದು ಬೆಳಿಗ್ಗೆ ಎದ್ದಾಗ ಅವಳ ತಲೆ ಭಾರವಾದಂತೆ ಭಾಸವಾಗುತ್ತಿತ್ತು. ಎದ್ದೇಳಲು ಪ್ರಯತ್ನಿಸಿದಾಗ ತಲೆ ತಿರುಗಿ ಕೆಳಗೆ ಬಿದ್ಲು. ಸೋಮಶೇಖರ್ ಜಿಗಿದು ಒಮ್ಮೆಲೆ ಹತ್ತಿರ ಬಂದ. ಆದರೆ ಏನೋ ಯೋಚಿಸಿ ಒಮ್ಮೆಲೆ ನಿಂತು ಬಿಟ್ಟ. ಪ್ರೇರಣಾ ಪುನಃ ಎದ್ದೇಳಲು ಪ್ರಯತ್ನಿಸಿದ್ಲು. ಆದರೆ ಈ ಸಲ ಯಶಸ್ವಿಯಾಗಲಿಲ್ಲ. ಹಾಗಾಗಿ ಅವಳು ನಿರಾಶೆಯಿಂದ ಸೋಮಶೇಖರ್ ಕಡೆ ನೋಡಿದ್ಲು. ಅವನು ಒಂದು ಕ್ಷಣ ವಿಳಂಬ ಮಾಡದೆ ಅವಳತ್ತ ಧಾವಿಸಿ ತನ್ನ ಬಾಹುಗಳಿಂದ ಎತ್ತಿ ಹಿಡಿದ. ಅರೆ ಪ್ರೇರಣಾ, ನಿನಗೆ ತೀವ್ರ ಜ್ವರ ಬಂದಿದೆ. ಪತಿಯ ಕಾಳಜಿ ಅವಳಿಗೆ ಬಹಳ ಇಷ್ಟವಾಯಿತು. ಅಂದ ಹಾಗೆ ಈಗ ರವಿ ತನ್ನ ಜೊತೆಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಯೋಚಿಸಿ ಉಸಿರೆಳೆದುಕೊಂಡ್ಳು. ಅಷ್ಟು ಹೊತ್ತಿಗೆ ಸೋಮಶೇಖರ್ ಅವಳಿಗಾಗಿ ಶುಂಠಿ ಚಹಾ ಮಾಡ್ಕೊಂಡು ಬಂದ. ಪ್ರೇರಣಾ ಅವನತ್ತ ಕೃತಜ್ಞತೆಯಿಂದ ನೋಡಿದ್ಲು. ಸೋಮಶೇಖರ್ ತಕ್ಷಣವೇ ಫೋನ್ ಮಾಡಿ ಡಾಕ್ಟರನ್ನು ಕರೆಸಿದ. ಡಾಕ್ಟರ್ ಅವಳಿಗೆ ಔಷಧಿ ಬರೆದುಕೊಟ್ಟು ಕೆಲವು ದಿನ ವಿಶ್ರಾಂತಿ ಪಡೆಯಲು ಸಲಹೆ ನೀಡಿದ್ರು. ಸೋಮಶೇಖರ್ ಪ್ರೇರಣಾಳ ಆಫೀಸ್ಗೆ ಫೋನ್ ಮಾಡಿ 1 ವಾರದ ರಜೆಗೆ ಮನವಿ ಮಾಡಿಕೊಂಡ. ತಾನು ಕೂಡ ಆಫೀಸ್ನಿಂದ ರಜೆ ಪಡೆದುಕೊಂಡ. ಸೋಮಶೇಖರ್ ಚಿಕ್ಕ ಮಗುವಿನಂತೆ ಪ್ರೇರಣಾಳ ಕಾಳಜಿ ವಹಿಸುತ್ತಿದ್ದ. ಆದರೆ ಪ್ರೇರಣಾಗೆ ಆಗಾಗ ರವಿ ನೆನಪು ಬರ್ತಾ ಇತ್ತು. ಅವಳು ಆಗಾಗ ರವಿಯ ಸಂದೇಶ ಬರಬಹುದೇನೋ ಎಂಬಂತೆ ಫೋನಿನತ್ತ ನೋಡ್ತಾ ಇದ್ಲು. ಸೋಮಶೇಖರ್ ತನ್ನ ಬಳಿ ಇರುವುದರಿಂದ ರವಿ ಫೋನ್ ಮಾಡಲು ಆಗುತ್ತಿಲ್ಲ ಎಂದು ಅವಳು ಭಾವಿಸಿದ್ಲು. ಆದರೆ ವಾಟ್ಸಾಪ್ನಲ್ಲಿ ಸಂದೇಶವನ್ನಾದರೂ ಕಳಿಸಬಹುದಿತ್ತಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದ್ಕೊಂಡ್ಲು. ಪ್ರೇರಣಾ ಮೇಲಿಂದ ಮೇಲೆ ತನ್ನ ಮೊಬೈಲ್ ಚೆಕ್ ಮಾಡ್ತಾ ಇದ್ಲು. ಆದರೆ ಪ್ರತಿ ಸಲ ಅವಳ ನಿರಾಸೆ ಹೆಚ್ಚುತ್ತಾ ಹೊರಟಿತ್ತು. ಮಧ್ಯಾಹ್ನ ಆಗುವ ಹೊತ್ತಿಗೆ ರವಿಯ ನಿರ್ಲಕ್ಷ್ಯತೆಯ ಬಗ್ಗೆ ಅವಳಿಗೆ ಕೋಪ ಉಕ್ಕೇರಿ ಬರುತ್ತಿತ್ತು. ನಮ್ಮಿಬ್ಬರ ನಡುವಿನ ಸಂಬಂಧ ಎಷ್ಟು ಪವಿತ್ರವಾಗಿದೆ, ಆದರೂ ಅವನಿಗೆ ಈ ಹೆದರಿಗೆ ಯಾಕೆ? ಅಗತ್ಯವಿದ್ದು ಸ್ಪಂದಿಸದಿದ್ದರೆ ಆ ಸಂಬಂಧಕ್ಕೆ ಬೆಲೆಯಾದರೂ ಏನಿದೆ? ಅದರಲ್ಲಿ ಯಾವುದೇ ಡೆಪ್ತ್ ಇರಲಿಲ್ವೇ? ಅದು ಅವನಿಗೆ ಕೇವಲ ಟೈಮ್ ಪಾಸ್ ಆಗಿತ್ತೆ. ಪ್ರೇರಣಾ ಇಂತಹ ಅನೇಕ ಪ್ರಶ್ನೆಗಳ ಜಾಲದಲ್ಲಿ ಸಿಲುಕಿ ಕಸಿವಿಸಿಕೊಂಡ್ಳು. ಒಮ್ಮೆಲೆ ಅವಳ ಯೋಚನೆಯ ದಿಸೆಯೇ ಬದಲಾಗಿ ಹೋಯಿತು.
ಸೋಮಶೇಖರ್ ತನ್ನೊಂದಿಗಿದ್ದಾಗ ತಾನೆಷ್ಟು ಆತ್ಮವಿಶ್ವಾಸ ಭರಿತಳಾಗಿರುತ್ತೇನೆ, ಆದರೆ ರವಿಯ ಜೊತೆಗೆ ಸ್ನೇಹ ಸಂಬಂಧದ ಇದ್ದಾಗಲೂ ಅವಳಿಗೇನು ಅಪರಿಚಿತ ಭಯ ಕಾಡುತ್ತಿತ್ತು. ಅದೆಷ್ಟು ಜನರಿಗೆ ಸ್ಪಷ್ಟೀಕರಣ ಕೊಡುತ್ತಿರಬೇಕು. ಸೋಮಶೇಖರ್ ತನ್ನೆಲ್ಲ ಅಗತ್ಯಗಳಿಗೆ ಸ್ಪಂದಿಸುತ್ತಿದ್ದ, ಜೊತೆಗೆ ಇರ್ತಾ ಇದ್ದ. ಆದರೆ ರವಿ ಜೊತೆಗಿದ್ದು ಕೂಡ ಹೀಗೆ ಮಾಡಲು ಆಗ್ತಾ ಇರಲಿಲ್ಲ. ಕೊನೆಗೊಮ್ಮೆ ಸಾಮಾಜಿಕ ವಿವಶತೆಯ ಒಂದು ರೀತಿಯ ಬಂಧನವೇ ಆಯ್ತಲ್ಲ. ಆ ಬಳಿಕ ಪ್ರೇರಣ ತನಗೇ ಗೊತ್ತಿಲ್ಲದೆ ಇಬ್ಬರ ನಡುವಿನ ಸಂಬಂಧವನ್ನು ತೂಗಿ ನೋಡತೊಡಗಿದ್ಲು. ಅದರಲ್ಲೂ ಸೋಮಶೇಖರನ ತಕ್ಕಡಿಯ ತಟ್ಟೆಯೇ ಭಾರ ಎನಿಸತೊಡಗಿತು. ದೈಹಿಕ ಸಂಬಂಧ ಹಾಗೂ ಜೊತೆಗಿರುವುದರ ಹೊರತಾಗಿ ವಿವಾಹದಲ್ಲಿ ಎಂತಹ ಕೆಲವು ಸಂಬಂಧಗಳು ಇರುತ್ತವೆ ಎಂದರೆ ಅವನ್ನು ಶಬ್ದಗಳಲ್ಲಿ ವ್ಯಾಖ್ಯಾನಿಸಲು ಆಗುವುದಿಲ್ಲ. ರವಿ ಅವಳ ಮಾನಸಿಕ ಅಗತ್ಯವೇನೋ ಆಗಿದ್ದಾನೆ. ಆದರೆ ಅವನ ಜೊತೆ ತನ್ನ ಸಂಬಂಧಗಳಿಗೆ ಯಾವುದೇ ಮಾನ್ಯತೆ ಇರದಿರುವಾಗ ತಾನು ರವಿಯ ಜೊತೆಗಿನ ಸಂಬಂಧವನ್ನು ಕೊನೆಗೊಳಿಸಿಕೊಳ್ಳಬೇಕೆ? ತಾನು ತನ್ನ ಮನಸ್ಸನ್ನು ಹತ್ಯೆ ಮಾಡಿಕೊಳ್ಳಬೇಕೆ? ಹಾಗಿದ್ರೆ ತಾನು ಜೀವಿಸುವುದು ಹೇಗೆ? ಪ್ರೇರಣಾಳ ಮಾನಸಿಕ ದ್ವಂದ್ವ ಕೊನೆಗೊಳ್ಳುವ ಮಾತೆ ಎತ್ತುತ್ತಿರಲಿಲ್ಲ. ಅಷ್ಟರಲ್ಲಿ ಸೋಮಶೇಖರ್ ಕೋಣೆಯೊಳಗೆ ಬಂದು ಹೇಳಿದ, ಈಗ ಹೇಗನಿಸ್ತಾ ಇದೆ? ಸೂಪ್ ಮಾಡ್ಕೊಂಡು ಬಂದೆ, ಬಿಸಿ ಬಿಸಿ ಇರುವಾಗಲೇ ಕೊಡಿ, ಬಹಳ ಹಿತಕರ ಎನಿಸುತ್ತೆ ಎಂದು ಹೇಳುತ್ತಾ ಅವಳಿಗೆ ಆಸರೆ ಕೊಟ್ಟು ಎಬ್ಬಿಸಿದ. ಪ್ರೇರಣ ಗಮನ ಕೊಟ್ಟು ಅವನ ಕಣ್ಣುಗಳಲ್ಲಿ ನೋಡಿದ್ಲು. ಆ ಕಣ್ಣುಗಳಲ್ಲಿ ಯಾವುದೇ ಕಪಟತನ ಕಂಡು ಬರಲಿಲ್ಲ. ತನಗಾಗಿ ಪ್ರೀತಿ ಹಾಗೂ ಆಪ್ತಭಾವ ಕಂಡು ಅವಳು ಪುಳಕಿದಳಾದ್ಲು. ಆದರೆ ಭಾವನೆಯ ಹಿಂದೆಯೂ ಈಗಲೂ ಸ್ವಾಮಿತ್ವದ ಭಾವನೆ ಎದ್ದು ಕಾಣುತ್ತಿತ್ತು. ನನಗೆ ನಿಮ್ಮ ಮೇಲೆ ಪ್ರೀತಿಯ ಸ್ವೀಕೃತಿ ಇದೆ. ನಮ್ಮಿಬ್ಬರ ನಡುವಿನ ಪ್ರೀತಿಯಲ್ಲಿ ಎಷ್ಟರ ಕೊರತೆ ಇದೆಯೋ ಅಷ್ಟನ್ನು ಭರ್ತಿ ಮಾಡಿಕೊಳ್ಳಲು ಮಾತ್ರ ನಾನು ರವಿಯ ಜೊತೆಗೆ ಸ್ನೇಹ ಇಟ್ಕೋತೀನಿ. ನಮ್ಮಿಬ್ಬರ ಸಂಬಂಧ ಶಾಶ್ವತ ಸತ್ಯ. ಆದರೆ ಪ್ರತಿಯೊಂದು ಸಂಬಂಧ ಅಗತ್ಯವಿದೆ. ಸ್ನೇಹ ಸಂಬಂಧ ಕೂಡ. ಈ ಸಂಬಂಧದಲ್ಲಿ ನಿಮ್ಮ ಹಕ್ಕುಗಳ ಅತಿಕ್ರಮಣ ಎಂದು ಆಗುವುದಿಲ್ಲ ಎನ್ನುವುದು ನನ್ನ ಭರವಸೆ. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇಲ್ಲ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಾ ಪ್ರೇರಣಾ ಸೋಮಶೇಖರ್ನ ಹೆಗಲಿಗೆ ಹೊರಗಿದ್ಲು. ನಾನು ಪ್ರೀತಿಯ ಬಂಧನವನ್ನು ಸ್ವಲ್ಪ ಹೆಚ್ಚೇ ಬಿಗಿ ಮಾಡಿದ್ದೆ. ನಿನಗಾಗ ಉಸಿರುಗಟ್ಟಿದಂತೆ ಆಗಿರಬೇಕು. ಅದನ್ನು ಸ್ವಲ್ಪ ಸಡಿಲಗೊಳಿಸುತ್ತೇನೆ. ನನ್ನನ್ನು ಕ್ಷಮಿಸ್ತೀಯ ತಾನೆ ಎಂದು ಹೇಳುತ್ತಾ ಸೋಮಶೇಖರ್ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿದ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.